ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು. ಮುದ್ದು ಪುಟಾಣಿಗಳಿಗೆ ಈ ಕನ್ನಡ ತರಗತಿಗೆ ಸ್ವಾಗತ. ಈಗ ನೀವು ಹಿಂದೆಲ್ಲ ಕಲಿತಂಥ ಅಕ್ಷರಗಳು, ಸರಳ ಅಕ್ಷರಗಳನ್ನು ಕಲಿತಿದ್ದೀರಾ. ಆ ಇಂದ ಅವರಿಗಿರುವ ಅಕ್ಷರಗಳನ್ನು ಕಲಿತವರಲ್ಲಿರುವ 2 ಅಕ್ಷರ 3 ಅಕ್ಷರ ಪದಗಳನ್ನು ಕಲಿತಿದ್ದೀರಾ. ಹೇಳಿದ್ರು ಬರೀತೀರಾ, ನೀವೇ ಸ್ವಂತವೂ ಬರೀತೀರಾ. ಈಗ ಗುಣಿತಾಕ್ಷರಗಳು ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ. ನಾನು ಗುಣಿತಾಕ್ಷರಗಳನ್ನು ಮಾಡಿದ್ವಿ. ಅದರಲ್ಲಿ ಈಗ ನಾವು ಮಾಡ್ತಾ ಇರೋದು ಯಾವ ಗುಣಿತಾಕ್ಷರಗಳ ಪರಿಚಯ ಅಂದರೆ ಗುಣಿತಾಕ್ಷರಗಳನ್ನ ಕನ್ನಡ ಬರವಣಿಗೆ ಮತ್ತು ಅಭ್ಯಾಸ ಪುಸ್ತಕ. ಕನ್ನಡ ಬರವಣಿಗೆ ಮತ್ತು ಅಭ್ಯಾಸ ಪುಸ್ತಕ. ಅಭ್ಯಾಸ ಪುಸ್ತಕ. ಈ ಪುಸ್ತಕದಲ್ಲಿರುವಂತಹ ಗುಣಿತಾಕ್ಷರ ಪರಿಚಯ, ಗುಣಿತಾಕ್ಷರಗಳ ಪರಿಚಯ. ಗುಣಿತಾಕ್ಷರಗಳ ಪರಿಚಯ ಅವನ್ನ ನಾವು ನೋಡೋಣ. ಇದನ್ನು ನೋಡೋಣ. ಈಗ ನೀವು ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಪರಿಚಯವನ್ನು ಹೇಳಿದ್ದೆ ನಾನು. ಈಗ ನೀವು ಪುಸ್ತಕವನ್ನು ತೋರಿಸಿ ಸಮೇತ ಹೇಳಿದ್ದೆ. ಅಲ್ಲಿ ಪುಟ ಸಂಖ್ಯೆ ಫಸ್ಟು ಕನ್ನಡ ಅಭ್ಯಾಸ ಪುಸ್ತಕವನ್ನು ತಕ್ಕೊಳ್ಳಿ. ಅದರಲ್ಲಿ ಪುಟ ಸಂಖ್ಯೆ 29. ಇದನ್ನು ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ. ಈಗಲೂ ಒಂದ್ಸಲ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಬೆರಳಿಟ್ಕೊಳ್ಳಿ, ಬೆರಳಿಟ್ಕೊಂಡು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಗುಣಿತಾಕ್ಷರ ಪರಿಚಯ ನಿಮಗೆಲ್ಲರಿಗೂ ಗೊತ್ತಿದ್ದು. ಈಗ ಇದನ್ನು ನೋಡ್ಕೊಂಡು ಹೇಳುವುದು ನೋಡ್ಕೊಳ್ಳಿ. ಇಲ್ಲಿ ಈ ಥರ ಹೀಗೆ ನಾನು ನೋಡ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಗುಣಿತಾಕ್ಷರ ಪರಿಚಯ: ಹೆಸರು, ಉದಾಹರಣೆ, ಅಕ್ಷರ, ಪದ. ಗೊತ್ತಾಗುತ್ತೆ ನಿಮಗೆ ನಾನು ಹೇಳ್ತಾ ಇರೋದು? ಅದೇ ರೀತಿ ತಲೆಕಟ್ಟು, ಕಾಕ್ಕೆ ತಲೆಕಟ್ಟು, ಕರ. ಹಿಳಿ, ಕಾಕ್ಕೆ ಹಿಳಿ, ಕಾಗೆ. ಗುಡಿಸು, ಕಾಕ್ಕೆ ಗುಡಿಸು, ಕಿಟಕಿ. ಗುಡಿಸಿನ ದೀರ್ಘ, ಕಾಕ್ಕೆ ಗುಡಿಸಿನ ದೀರ್ಘ, ಕೀಟ. ಕೊಂಬು, ಕಾಕ್ಕೆ ಕೊಂಬು, ಕುರಿ. ಕೊಂಬಿನ ಹಿಳಿ, ಕಾಕ್ಕೆ ಕೊಂಬಿನ ಹಿಳಿ, ಕೂಸು. ಒಟ್ರು ಸುಳೆ, ಕಾಕ್ಕೆ ಒಟ್ರು ಸುಳೆ, ಕೃಪ. ಹೇತ್ವ, ಕಾಕ್ಕೇತ್ವ, ಕೆರೆ. ಏತ್ವ, ಏತ್ವಿನ ದೀರ್ಘ, ಕಾಕ್ಕೇತ್ವಿನ ದೀರ್ಘ, ಕೆರೆ. ಐತ್ವ, ಕಾಕ್ಕೆ ಐತ್ವ, ಕೈ. ಓತ್ವ, ಕಾಕ್ಕೆ ಓತ್ವ, ಕೊಡೆ. ಓತ್ವ, ಓತ್ವಿನ ದೀರ್ಘ, ಕಾಕ್ಕೋತ್ವಿನ ದೀರ್ಘ, ಕೋಳಿ. ಔತ್ವ, ಕಾಕ್ಕೆ ಔತ್ವ, ಕೌದಿ. ಅನುಸ್ವಾರ ಅಂದರೆ ಕಾ 1 ಕಹ, ಕಂಸ. ವಿಸರ್ಗ ಅಂದರೆ ಕಾ 2 ಕಹ. ನಾವು ಹೇಳುವಾಗ ಹಿಂಗೆ ಕಾ ತಲ್ಕಟ್ಟು ಕಾ ದೀರ್ಘ ಕಾ ಗುಡಸು ಕಾ ಗುಡಿಸಿನ ದೀರ್ಘ ಕಾ ಕೊಂಬು ಕಾ ಕೊಂಬಿನ ದೀರ್ಘ ಕಾ ಕೊಟ್ರು ಸುಳೆ ಕಾ ಕೇತ್ವ ಕಾ ಕೇತ್ವಿನ ದೀರ್ಘ ಕಾ ಕೈತ್ವ ಕಾ ಕೋತ್ವ ಕಾ ಕೋತ್ವಿನ ದೀರ್ಘ ಕಾ ಕೋತ್ವ ಕಾ 1 ಕಾ 2 ಕಹ. ಈ ತರ ಹೇಳ್ಕೊಂಡು ಬಂದಿದ್ವಿ ಮಕ್ಕಳ. ಮತ್ತೆ ಗುಣಿತಾಕ್ಷರಗಳ ಪರಿಚಯ ಅಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಮೇಲಿರುವ ಆ ಇಂದ ಅಮ್ಮವರೆಗೂ ಸೇರುವಂತಹ ಅಕ್ಷರಗಳು. ಕ ಪ್ಲಸ್ ಅ ಕ ಪ್ಲಸ್ ಅ ಕ ಪ್ಲಸ್ ಇ ಕ ಪ್ಲಸ್ ಇ ಈ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಗುಣಿತಾಕ್ಷರಗಳು ಅಂತ ಕರಿತೀವಿ. ಈಗ ನಾನು ಇಲ್ಲಿ ಗುಣಿತಾಕ್ಷರಗಳನ್ನ ಬರೀತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಿಮ್ಮ
ಪುಸ್ತಕವನ್ನು ತಕ್ಕೊಳ್ಳಿ. ಪುಟ ಸಂಖ್ಯೆ 30 ಗುಣಿತಾಕ್ಷರಗಳ ಪರಿಚಯ ಇಲ್ಲಿದೆ, ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಕ ಪ್ಲಸ್ ಅ ಕ ಕ ಅದನ್ನ ಹೇಗೆ ಬರೆಯೋದು? ತಲಕಟ್ಟು. ತಲಕಟ್ಟನ್ನು ಏನು ಬರೀತಾರೆ? ಈ ಥರ ತಲಕಟ್ಟು. ಕ ಕ ಪ್ಲಸ್ ಅ ಕ ಪ್ಲಸ್ ಅ ಎರಡನೇ ಕ. ಯಾಕೆ ಹೇಳ್ತಾರೆ ಅದನ್ನ? ಕೆಳಗಡೆ ಕ. ನೆಕ್ಸ್ಟ್ ಕ ಪ್ಲಸ್ ಕಿ. ಕಿ ಹೇಗೆ ಹೇಳ್ತೇವೆ ಅದನ್ನ ಅಂತಂದ್ರೆ ಗುಸಿ ದೀರ್ಘ ಕಿ. ನೆಕ್ಸ್ಟ್ ಕ ಪ್ಲಸ್ ಇ. ಕಿ ದೀರ್ಘ ಬರುತ್ತೆ ಪಕ್ಕಕ್ಕೆ, ಅದನ್ನೇ ಬರ್ತೇವೆ ನಾವು ಅಂದ್ರೆ ಈಗ ಬರ್ಬಿಟ್ಟು ದೀರ್ಘ ಕಿ. ಕ ಪ್ಲಸ್ ಉ. ಕ ಪ್ಲಸ್ ಉ ಹೂ. ಕೊಂಬು ಕೊಡ್ತೀವಿ, ಕೊಂಬು ಹೂ. ಕ ಪ್ಲಸ್ ಉ. ಕ ಪ್ಲಸ್ ಉ ಹೂ. ದೀರ್ಘ ಹೂ. ಹೂ. ಕ ಪ್ಲಸ್ ಉ. ಕ ಪ್ಲಸ್ ಉ ಕ್ರೂ. ಕ ಪ್ಲಸ್ ಉ ಕ್ರೂ. ಆಯ್ತಾ? ನೆಕ್ಸ್ಟ್ ಕ ಪ್ಲಸ್ ಎ ಕೆ. ಅದೇನು ಬರೆಯೋದು? ಕೆ. ಕ ಪ್ಲಸ್ ಎ ಕೆ ದೀರ್ಘ ಬರ್ತೀವಿ, ದೀರ್ಘ ಕೆ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಐ ಕೈ ಬರ್ತೀವಿ, ಕೈ ಕೈ. ಕ ಪ್ಲಸ್ ಓ. ಕ ಪ್ಲಸ್ ಓ ಕೋ. ಕೋ ಏನು ಬರುತ್ತೆ? ಕೊಟ್ಟು ಕೋ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಓ ಕೋ ಏನು ಬರುತ್ತೆ? ಕೋ. ಕ ಪ್ಲಸ್ ಔ. ಕ ಪ್ಲಸ್ ಔ ಕೌ. ಏನು ಬರುತ್ತೆ? ಕೌ. ನೆಕ್ಸ್ಟ್ ಕ ಪ್ಲಸ್ ಕಮ್. ಕಮ್ ಸೊನ್ನೆ. ಕ ಪ್ಲಸ್ ಕಾಹ. ಕಾಹ ಎರಡು ಸೊನ್ನೆ. ಇದನ್ನ ಕರೆಕ್ಟಾಗಿ ಕೇಳ್ಕೊಂಡು ಎಲ್ಲ ಅಕ್ಷರಗಳಿಗೂ ಇದು ಬರುತ್ತೆ, ಗೊತ್ತಾಯ್ತಾ? ಕ ಪ್ಲಸ್ ಅ ಖ. ಕ ಪ್ಲಸ್ ಅ ಖ. ಖ ಪ್ಲಸ್ ಇ ಕಿ. ಖ ಪ್ಲಸ್ ಇ ಕಿ. ಕ ಪ್ಲಸ್ ಉ ಕು. ಕ ಪ್ಲಸ್ ಉ ಕು. ಕ ಪ್ಲಸ್ ಉ ಕ್ರು. ಕ ಪ್ಲಸ್ ಎ ಕೆ. ಕ ಪ್ಲಸ್ ಎ ಕೆ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಔ ಕೌ. ಕ ಪ್ಲಸ್ ಅಂ ಕಂ. ಕ ಪ್ಲಸ್ ಅಹ ಕಹ. ಇಷ್ಟನ್ನ ನೀವು ಚೆನ್ನಾಗಿ ಕಲಿತಾಗ ನಿಮಗೆ ಅಲ್ಲೇನಾಗುತ್ತೆ? ಪೂರ್ತಿ ಅಕ್ಷರಗಳು ಕಾಯಿಂದ ಲಾವರಿಗೆ ಗುಣಿತ ಅಕ್ಷರಗಳು ಇದೇ ರೀತಿ ಬರುತ್ತೆ. ನೋಡಿ ಅಕ್ಷರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ಕಾಗುಣಿತಗಳನ್ನು ಕೊಟ್ಟಿದ್ದಾರೆ. ಕ ದೊಡ್ಡ ಖ, ಗ ದೊಡ್ಡ ಗ, ಚ. ಇಲ್ಲಿ ದೊಡ್ಡ ಚ, ಜ, ಝ, ಠ, ಠ, ಢ, ಢ, ನ, ಥ. ಗ
ಧ ಥ ಧ ಧ ನ ಹ ಫ ಭ ಭ ಮ ಯ ರ ಲ ವ ಶ ಶ ಸ ಪ ಲ. ಇಷ್ಟು ಗುಣಿತಾಕ್ಷರಗಳನ್ನು ನೀವು ಆರಾಮಾಗಿ ಬರಿಬೇಕು. ಗೊತ್ತಾಯ್ತಾ? ಇದನ್ನ ಕಲ್ತ್ರೆ ನಿಮಗೆ ಮುಂದೆ ಬರುವ ಅಕ್ಷರಗಳು ಅಂದರೆ ಮುಂದೆ ಬರುವ ಪದಗಳನ್ನು ಸುಲಭವಾಗಿ ಓದ್ತಾ ಹೋಗ್ಬೋದು ಮಕ್ಕಳ. ಈಗ ನೀವು ಇಲ್ಲಿಂದ ನೋಡ್ಕೊಳ್ಳಿ, ಪುಟ ಸಂಖ್ಯೆ ನೋಡ್ಕೊಳ್ಳಿ. ಈ ಪುಟ ಸಂಖ್ಯೆಯಲ್ಲಿ ಪುಟ 30, 31 ಮತ್ತು 32, 33 4 ಪುಟಗಳನ್ನು ನೀವು ಬರಿತಾ ಹೋಗಬೇಕು. ಈ ಪುಟದಲ್ಲಿ 30 ಪುಟ 30, 31, 32, 33 ಇಲ್ಲಿವರೆಗೂ ನೀವು ಕಾಗುಣಿತವನ್ನು ಪೂರ್ಣ ಮಾಡಿ ಬರೆದು ಅಭ್ಯಾಸ ಮಾಡಿಕೊಂಡಾಗ ಮುಂದೆ ಬರುವಂತಹ ಪದಗಳನ್ನು ಬರಿತಾ ಹೋಗ್ಬೋದು. ಕಾಗುಣಿತದಲ್ಲಿ ಬರುವಂತಹ ಪದಗಳನ್ನು ನೀವು ಬರಿತಾ ಹೋಗ್ಬೋದು. ಅವನ್ನ ಹೇಗೆ ಬರೆಯೋದು ಅಂದರೆ ನೀವು ಸರಳಾಕ್ಷರಗಳನ್ನು ಅದೇ ರೀತಿ ಈ ಪದಗಳನ್ನು ಬರಿಬಹುದು. ಈ ಪದಗಳನ್ನು ನೀವು ಬರಿಬಹುದು. ಗೊತ್ತಾಯ್ತಾ? ಹೇಗೆ ಬರೆಯೋದು ನಾವು ಅಂದರೆ ಒಂದೊಂದೇ ಪದ ಬರೀತಾರೆ. ಕರ ಕದ ಕಸ ಇನ್ನು ಬಹಳ ಪದಗಳನ್ನು ಬರೀಬಹುದು. ಇಲ್ಲಿ ಬಂದೀಗ ಕಾಳಿ ಕಾಳಿ ಕಾರ. ಗೊತ್ತಾಗ್ತಾ ಇದೆನಾ? ಈ ಪದಗಳು ಕಿರಿ ಕಿಟಕ್ ಕಿಟಕಿ ಕಿರು. ಈ ಪದವನ್ನು ಕಾವಸು ಕೀರಿ ಕೀರು ಕೀಳು ಗೀತ ಕೀಳು ನೋಡ್ ಬರೆಯೋಣ. ಕೂ ಬರೆಯೋಣ. ಕುಡಿ ಕುಳ ಕುಡಿ. ಕೂ ಬರೆಯೋಣ. ಕೂಗು ಕೂಸು ಊರು. ಕೂ ಬರೆಯೋಣ. ಕೃಪ ಕೃತಿ ಕೃತಿ. ಈ ಕಡೆ ಬರೆಯೋಣ. ಕೆರೆ 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 ಕೆಸರು ಕೇನ. ಕಾಸಂಗಿಗೆ ಕೆ ಬರೆಯೋಣ. ಕೇಳು ಕೇಳಿ ಕೇಳು ಕೇಳು. ಕೈ ಕೈಲಾಸ ಕೈಗಳು. ಕೋ ಕೋ ರು ಕೋ ಕೊಂಡಿ ಕೊಡು ಕೊಡ ಕೊಡ. ಕೋ ಕೋ ಡೆ ಗೋಡೆ
ಓಣ. ಕೌ ಕೌದಿ ಕೌರವ ಕೌಶಲ್ಯ ಕೌಶಲ್ಯ. ಕಂದ ಕಂದ ಕಂಬ. ನೋಡಿ ನಮ್ಮ ಗುಣಿತಾಕ್ಷರ ಪದಗಳಿಂದ ಬರುವಂತಹ ಪದಗಳು ನೋಡಿ ಎಷ್ಟು ಇದ್ದಾವೆ. ಅದೇ ರೀತಿ ನೀವು ಎಲ್ಲ ಕ ಇಂದ ಲಾವರೆಗೆ ಬರುವಂತಹ ಎಲ್ಲ ಪದಗಳನ್ನು ಬಳಸಿಕೊಂಡು ನೀವು ಬರೆಯಬಹುದು. ಹಾಗೆ ನೀವು ಇದನ್ನ ಮೊದಲು ಅಭ್ಯಾಸ ಮಾಡಿ ಇದರಲ್ಲಿ ಕೊಟ್ಟಿರುವಂತಹ ಕಾಗುಣಿತಗಳನ್ನು ಪೂರ್ಣ ಮಾಡಿ ಆನಂತರ ಈ ಪದಗಳನ್ನು ಬರಿತಾ ಹೋಗಿ. ನೀವು ಇನ್ನು ಜಾಸ್ತಿ ಪದಗಳು ಬಂದರೆ ಬರೀಬಹುದು. ಹೆಚ್ಚು ಪದಗಳನ್ನು ನಿಮ್ಗೆ ಎಷ್ಟಿನಲ್ಲ ಜಾಸ್ತಿ ಬರ್ತವೆ, ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಷ್ಟೇ, ಇನ್ನೇನಿಲ್ಲ. ಈಗಿನ ಜಾಸ್ತಿ ಪದಗಳನ್ನು ನೀವು ಬರೀಬಹುದು. ನೋಡಿ ಖ ಕತ್ತಲ್ಬಿಟ್ಟು ಕ ಕರ ಕದ ಕಸ. ಎರಡನೇದು ಖಾಲಿದ್ಲ ಕ ಕಾಲಿ ಕಾಳಿ ಕಾದ. ಮೂರನೇದು ಕಾಹಳಸು ಕಿ ಕಿರಿ ಕಿಟಕಿ ಕಿರು. ನಾಲ್ಕನೇದು ಕಾಕು ಸಿಂದಿದ್ದ ಕಿ ಕೀಲಿ ಕೀಳು. ಐದನೇದು ಕಾಕೊಂಬು ಕು ಕುರಿ ಕುಳ ಕುಡಿ. ಕೂ ಕಾಕೊಂಬಿದ್ದ ಕು ಕೂಗು ಕೂಸು ಕೂರು. ಕಾಕು ಸುಳೆ ಕೃ ಕೃತಿ. ಈ ನೋಡಿ ಬಿಡಿಸಿ. ಕಾಡ್ಗೆ ಅಥವಾ ಕೆರೆ ಕೆಸರು ಕೇಳ. ಕಾಕೆ ತಿಂದ ಕೇಳು ಕೇಳಿ ಕೇಳು. ಕಾಕೈತ್ವ ಕೈ ಕೈಲಾಸ ಕೈಗಳು. ಕಾಕೋತ್ವ ಕೋರು ಕೊಂಡಿ ಕೊಡ. ಕಾಕೋ ತಿಂದಿದ್ದ ಕೋಳಿ ಕೋಡೆ ಕೋಣ ಕೋಡೆ ಕೋಣ. ಕಾಕೋತ್ವ ಕೌದಿ ಕೌರವ ಕೌಶಲ್ಯ. ಕಾಮು ಸೊನ್ನೆ ಕಂ ಕಂದ ಕಂಡ ಕಮ್ಮ. ಕಾಯ ಸೊನ್ನೆ ಕಹ. ಇಷ್ಟನ್ನು ನೀವು ಚೆನ್ನಾಗಿ ಓದ್ಕೋಬೇಕು ಮತ್ತೆ ಬರೀಬೇಕು, ಅಭ್ಯಾಸವನ್ನು ಮಾಡಬೇಕು. ಆಗಾಗ ನಿಮಗೆ ಮುಂದೆ ಬರುವಂತಹ ಪದಗಳು ಗುಣಿತಾಕ್ಷರ ಪದಗಳು ನಿಮಗೆ ಈಸಿ ಆಗುತ್ತೆ. ಈ ಸರಳ ಪದಗಳನ್ನು ಮಾಡಿದ್ರಲ್ಲ ಅದೇ ರೀತಿ ಈ ಪದಗಳನ್ನು ನೀವು ಮಾಡ್ಕೊಂತ ಹೋಗ್ಬೇಕು. ಆಗ ನೀವು ತುಂಬ ಸುಲಭವಾಗಿ ಕನ್ನಡವನ್ನು ಓದ್ತೀರಾ ಮಕ್ಕಳು. ಈಗ ನಾನು ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಗುಣಿತಾಕ್ಷರ ಪರಿಚಯ ಹಿಂದಿನ ತರಗತಿ ಮಾಡಿದ್ದೆ, ಇದನ್ನು ಬರೆಯಿರಿ. ನಂತರ ಪುಟ ತಿಳಿಸ್ಕೊಳ್ಳಿ. ಪುಟ ಸಂಖ್ಯೆ 30, 31, 32, 33 ಇಷ್ಟು 4 ಪುಟ ಸಂಖ್ಯೆಯಲ್ಲಿ ಗುಣಿತಾಕ್ಷರಗಳು ಅಂದರೆ ಕ ಇಂದ ಳಾವಾಗಿರುವ ಅಕ್ಷರಗಳನ್ನು ಕಾಗುಣಿತಾಕ್ಷರಗಳನ್ನು ಪೂರ್ತಿ ಮಾಡಿ. ಮೇಲ್ಗಡೆ ಕೊಟ್ಟಿದ್ದಾರೋ ನೀವು ಕೆಳಗಡೆ ನೋಡ್ಕೊಂಡು ಬರೀಬೇಕು. ಕೊಟ್ಟಿದ್ದಾರೆ ಮೇಲ್ಗಡೆಗೆ ಕ ಕಾಜಿಗ ಕಾಗುಡಿಸು ಕಿ ಕಾಗುಡಿಸಿದ ಕಿ ಇವನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಕೆಳಗಡೆಗೆ ಡ್ಯಾಶ್ ಕೊಟ್ಟಿರೋದನ್ನು ಬರಿತಾ ಹೋಗ್ಬೇಕು ದುಂಡಾಗಿ. ಕ ಕ ಗ ಗ ನ್ಯಾ ಇಲ್ಲ ಛ ಛ ಚ ಜಜ್ಜನ್ಯ ಈ ಕಡೆಗಿದೆ. ಅನಂತರ ಚ ಚ ಚ ಜ ಝ ನ್ಯಾ ಇಲ್ಲ ಠ ಥ ಡ ಢ ನ ಥ. ಮತ್ತೆ ಈ ಕಡೆಗೆ ಪುಟ ತಿಳಿಸ್ಕೊಳ್ಳಿ. ಥ ಧ ಧ ನ ಫ ಫ ಬ ಭ ಮ. ಮತ್ತೆ ಈ ಕಡೆಗೆ ಯ ರ ಲ ವ ಶ ಶ ಸ ಹ ಲ ಇಷ್ಟು ಗುಣಿತಾಕ್ಷರವನ್ನು ಕಾಗುಣಿತಾಕ್ಷರವನ್ನು ಬರೆದು ಈ ರೀತಿ ಪದಗಳನ್ನು ಮಾಡಬೇಕು ಮಕ್ಕಳ. ಈ ರೀತಿ ಪದಗಳನ್ನು ಮಾಡಿದರೆ ನಿಮಗೆ ಸ್ವಂತವಾಗಿ ಓದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟನ್ನು ಪೂರ್ಣ ಮಾಡಿ ವಾರಕ್ಕೆ ಒಂದು ಸಲ ನಾನು ಇಲ್ಲಿ ಶಾಲೆಯಲ್ಲಿ ಇರ್ತೀವಿ, ಎಲ್ಲ ಟೀಚರ್ಸ್ ಇರ್ತೀವಿ. 10 ಗಂಟೆಯಿಂದ 4 ಗಂಟೆವರೆಗೂ ನೀವು ಬಂದು ನಿಮ್ಮ ನೋಟ್ಸನ್ನು ತಗೊಂಡು ಬಂದು ಸೈನ್ ಮಾಡಿಸ್ಕೊಂಡು ಹೋಗಬೇಕು. ಕರೆಕ್ಷನ್ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಹೋಗಬೇಕು.
ನೀವು ಪೂರ್ಣ ಬರೆದಾದ ನಂತರ ನನ್ನ ಹತ್ರ ತೊಗೊಂಡ್ಬನ್ನಿ. ಗೊತ್ತಾಯ್ತಾ? ತೊಗೊಂಡು ಸೈನ್ ಮಾಡಿಸ್ಕೊಂಡು ನೋಟ್ಸನ್ನು ನಿಮಗೇನು ಅರ್ಥ ಇಲ್ಲ ಅದನ್ನು ಕೇಳ್ಕೊಂಡು ಹೋಗಿ. ಗೊತ್ತಾಯ್ತಾ ಮಕ್ಕಳ? ಇಷ್ಟನ್ನು ಪೂರ್ತಿ ಮಾಡಿ ಅಭ್ಯಾಸ ಮಾಡಿ, ಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡಿ. ಧನ್ಯವಾದಗಳು.